ಇವತ್ತೇನು ಮೊನ್ನೆ ನಡೆದಂತ ಘಟನೆ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಅಂಗವಾಗಿ ಏನು ಅಲ್ಲಿ ಪ್ರೊಸೆಷನ್ ಏನು ನಡೀತಾ ಇತ್ತನೋ ಆ ನಡೆಯುವಂತ ಸಂದರ್ಭದಲ್ಲಿ ಮಸೀದಿಯಿಂದ ನೇರವಾಗಿ ಕಲ್ಲು ತೂರಾಟ ಆಗಿದೆ. ಆ ಕಲ್ಲು ಜೊತೆಲಿ ಚಪ್ಪಲಿ ಕೂಡ ತೂರಾಟವನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ಅದು ನೇರವಾಗಿ ಕಲ್ಲು ತೂರಾಟ ಆದಂತ ಟೈಮಲ್ಲಿ ಒಂದು ಕಡೆ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲಾರು ಕೂಡ ಜೈಕಾರಗಳು ಜೈಘೋಷಗಳು ಹಾಕೊಂತ ಹೋಗ್ತಾ ಇದ್ದಾರ. ಹೋಗಂತ ಟೈಮಲ್ಲಿ ಕ್ಷುಲ್ಲಕ ಕಾರಣದಿಂದ ಏನಂದ್ರೆ ನಮ್ಮ ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವ ಮಸೀದಿ ಮುಂದೆ ಹೋಗಬಾರದು ಅನ್ನಂತ ಕಾರಣದಿಂದ ಅಲ್ಲಿಂದ ನೇರವಾಗಿ ಕಲ್ಲು ತೂರಾಟವನ್ನು ಮಾಡುವಂತ ಕೆಲಸ ಮಾಡಿದಾರ. ಅಲ್ಲಿ ವಾಹನಕ್ಕೆ ಬೆಂಕಿ ಹಚ್ಚಂತ ಕೆಲಸ ಮಾಡಿದಾರ. ಯಾರೋ ಟೂ ವೀಲರ್ದಲ್ಲಿ ಬಂದು ಜೊತೆಲಿ ಅಲ್ಲಿಂದ ಕಲ್ಲು ಮತ್ತು ಚಪ್ಪಲಿಗಳೆಲ್ಲ ತೂರಾಟ ಮಾಡುವಂತ ಕೆಲಸ ಮಾಡಿದಾರ. ಅದು ನೇರವಾಗಿ ಬಿದ್ದಿರಂತದ್ದು SP ಸಾಹೇಬರಿಗೆ ಬಿದ್ದಿದೆ. SP ಸಾಹೇಬರು ಆ ಕಲ್ಲಿಂದ ಪೆಟ್ಟು ತಿಂದು ರಕ್ತ ಸುರಿತಾ ಇದೆ ತಲೆಯಿಂದ. ಆದ್ರೆ SP ಸಾಹೇಬರು ಒಪ್ಕೊಳಕ್ಕೆ ರೆಡಿ ಇಲ್ಲ. SP ಸಾಹೇಬರು ಏನಂತ ಇದಾರೆ, ಇಲ್ಲ ಕಲ್ಲಂತೂ ಅಲ್ಲಿಂದ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ, ತೂರಾಟ ಆದಂತ ಟೈಮಲ್ಲಿ ನನಗೆ ಪೆಟ್ಟು ಬಿದ್ದಿದೆ, ನನಗೆ ಏನು ಆಗಿಲ್ಲ ಅನ್ನಂಥದ್ದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಇಷ್ಟ, ಯಾಕಂದ್ರೆ ಅವರು ಸರ್ಕಾರದಲ್ಲಿ ಕೆಲಸ ಮಾಡಂತವ್ರು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಈ ರೀತಿ ಇದ್ದಂತ ಟೈಮಲ್ಲಿ ನಾನು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಯಾಕಂದ್ರೆ ಇವತ್ತು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ, ಇವತ್ತು ಛತ್ರಪತಿ ಶಿವಾಜಿಯವರು ಪ್ರತಿ ವರ್ಷ ಕೂಡ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ, ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವತ್ತು ಕೂಡ ಆಚರಣೆಯನ್ನು ಮಾಡ್ಕೊಂತ ಬಂದಿದ್ದಾರ. ಆಚರಣೆ ಮಾಡುವಂತ ಟೈಮಲ್ಲಿ ನೂರಾರು ಮಂದಿ ಹಿಂದೂ ಪರ ಕಾರ್ಯಕರ್ತರು ಘೋಷಣೆಗಳು ಹಾಕ್ತಾರ. ಛತ್ರಪತಿ ಶಿವಾಜಿ ಎಲ್ಲಿ ಇರ್ತಾನೋ ಅಲ್ಲಿ ದೇಶ ಇರುತ್ತೆ, ಆ ದೇಶದ ಜೊತೆಲಿ ಕೇಸರಿ ಬಾವುಟ ಇರ್ತದೆ, ಕೇಸರಿ ಬಾವುಟ ಜೊತೆಲಿ ಅಲ್ಲಿ ಶಿವಾಜಿ ಮಹಾರಾಜ್ ಅವರು ಕೂಡ ಇರ್ತಾರ. ಧರ್ಮ ಅನ್ನಂಥದ್ದು ಶಿವಾಜಿ ಮಹಾರಾಜ್ ಅವ್ರ ಜೊತೆಲಿನೇ ಕೂಡಿಕೊಂಡು ಇವತ್ತು ಧರ್ಮದ ಜೊತೆಲಿ ಶಿವಾಜಿ ಮಹಾರಾಜರು ಕೂಡ ಬೆಳ್ಕೊಂತ ಬಂದಾರ. ಇವತ್ತು ಸೂರ್ಯಚಂದ್ರ ಇರೋ ತನಕ ಕೂಡ ಶಿವಾಜಿ ಮಹಾರಾಜ ಜಯಂತ್ಯೋತ್ಸವ ನಡೀತದೆ. ಆದ್ರೆ ಅವ್ರು ಕ್ಷುಲ್ಲಕ ಕಾರಣದಿಂದ ಹಿಂಗ ಹೋಗಬಾರದು ಅನ್ನಂಥದ್ದು ಹಿಡ್ಕೊಂಡು ಇವತ್ತು ಕಲ್ಲು ತೂರಾಟ ಮಾಡಿದಂತ ಟೈಮಲ್ಲಿ ನೇರವಾಗಿ ಪೊಲೀಸರಿಗೆ ಏನ್ ಪೆಟ್ಟು ಬಿದ್ದಿದೆನೋ, ಜೊತೆಲಿ ನಮ್ಮ ಕಾರ್ಯಕರ್ತರು ಎಲ್ಲಾರು ಕೂಡ ಇವತ್ತು ಏನು ಪೆಟ್ಟು ಬಿದ್ದಿದೆನೋ, ಇವತ್ತು ನಾವು ಎಂತ ಪರಿಸ್ಥಿತಿಯಲ್ಲಿ ಕೂಡ ಬೀದಿಗೆ ಬಂದು ನಿಂತೀವಿ. ನಾವಂತೂ ಒಂದು ಇಂಚು ಕೂಡ ಹಿಂದಕ್ಕೆ ಸರಿಯಂತ ಪ್ರಶ್ನೆ ಇಲ್ಲ. ನಮ್ಮ ಹಿಂದೂ ಪರ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೇನ್ ಆದ್ಯತೆ ಮತ್ತು ಫಂಡಮೆಂಟಲ್. ನಮಗೆ ಇವತ್ತು ಅನ್ಕೋಬಹುದು ಸರ್ಕಾರ ಇದೆ, ಸರ್ಕಾರ ಇದ್ದಿದ್ದಕ್ಕೋಸ್ಕರವಾಗಿ ಅವ್ರು ಯಾರನ್ನ ಏನ್ ಕಲ್ಲು ತೂರಾಟ ಮಾಡಿದಾರೋ, ಯಾರು ಚೊಪ್ಪಲಿ ತೂರಾಟ ಮಾಡಿದಾರೋ, ಯಾರು ಪೆಟ್ರೋಲ್ ಗಾಡಿಗೆ ಬೆಂಕಿ ಹಚ್ಚಿದಾರೋ ಅವ್ರು ಅರೆಸ್ಟ್ ಮಾಡಿದ ನಂತರ ಕೂಡ ಇನ್ನು ಸಾಕಷ್ಟು ಮಂದಿನ ಅರೆಸ್ಟ್ ಮಾಡಬೇಕಾಗಿ ಇಲ್ಲಿ ತನಕ ಅರೆಸ್ಟ್ ಮಾಡ್ತಾ ಇಲ್ಲ. ನನ್ನ ಹಿಂದೂ ಪರ ಕಾರ್ಯಕರ್ತರನ್ನ ಯುವಕರನ್ನ ಅರೆಸ್ಟ್ ಮಾಡ್ತಾ ಇದಾರ. ಇವ್ರು ತಪ್ಪು ಮಾಡಿದಂತ ಅವರು, ಕಲ್ಲು ತೂರಾಟ ಮಾಡಿದಂತರ ಅವರು, ಅವ್ರು ಗಾಡಿಗೆ ಬೆಂಕಿ ಹಚ್ಚಿದಂತವ್ರು, ಅವರು ಇಷ್ಟು ಗಲಭೆಗೆ ಕಾರಣದಂತ ಅವರು. ಇವತ್ತು ನಾವ್ ಯಾರನ್ನ ಆಗ್ಲಿ ಛತ್ರಪತಿ ಶಿವಾಜಿ ಅವ್ರ ಹತ್ರ ಹೋಲ್ಸ್ಕೊಳಕ್ ಆಗುತ್ತೇನು? ಹೈದರಾಲಿಯನ್ನು ಹೋಲ್ಸ್ಕೊಳಕ್ ಆಗುತ್ತೆ, ಟಿಪ್ಪು ಸುಲ್ತಾನ್ ಹೋಲ್ಸ್ಕೊಳಕ್ ಆಗುತ್ತೇನ? ಛತ್ರಪತಿ ಶಿವಾಜಿನೇ ಆ ಹಿಂದೂ ಧರ್ಮದ ಒಬ್ಬ ಕಿಂಗ್ ಆತ. ಇವತ್ತು ನೀವು ಎಲ್ಲಾರು ಕೂಡ ಸೇರ್ಕೊಂಡು ಈ ರೀತಿ ಆಗಬಾರದು ಅನ್ನಂತ ಏನ್ ಮಾಡ್ತಾ ಇದ್ರು, ಅದಕ್ಕೆ ಯಾವತ್ತೂ ಕೂಡ ನಲಿಯಕ್ ಸಾಧ್ಯ ಇಲ್ಲ. ಎಲ್ಲಿ ಹಿಂದೂಸ್ತಾನದಲ್ಲಿ, ಭಾರತದಲ್ಲಿ ಯಾವ ಹಿಂದೂ ಇರ್ತಾನೋ, ಹಿಂದೂ ಇರೋ ತನಕ ಕೂಡ ಶಿವಾಜಿ ಮಹಾರಾಜ್ ಇರ್ತಾನೋ, ಶಿವಾಜಿ ಮಹಾರಾಜ್ ಇರೋ ತನಕ ಹಿಂದೂ ಧ್ವಜ ಇರುತ್ತಾನೋ, ಅಲ್ಲಿ ತನಕ ಹಿಂದುತ್ವನ ಅಳಿಸ್ಲಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸೂರ್ಯ ಚಂದ್ರ ಇರೋ ತನಕ ಕೂಡ ನಡೀತದೆ, ಯಾರು ಕೂಡ ತಡೆಯಕ್ಕಾಗಲ್ಲ. ಹಂಗಾಗಿ ಇವತ್ತು ನಾನು ಸರ್ಕಾರನ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸರ್ಕಾರನ ಇವತ್ತು ಇಂಟೆಲಿಜೆನ್ಸ್ ಸಂಪೂರ್ಣವಾಗಿ ಫೇಲ್ ಆಗಿದೆ. ನಮ್ಮ ಕಾರ್ಯಕರ್ತನ ಯಾಕೆ ಅರೆಸ್ಟ್ ಮಾಡ್ತಾ ಇದೀರಿ ನೀವು? ನಿಮ್ಗೆ ಯಾರ ಅಧಿಕಾರವನ್ನು ಕೊಟ್ಟಾರ ಇವತ್ತು ನಮ್ಮ ಕಾರ್ಯಕರ್ತರ ಅರೆಸ್ಟ್ ಮಾಡಾಕ, ನಮ್ಮ ಹಿಂದೂ ಪರ ಕಾರ್ಯಕರ್ತರ ಅರೆಸ್ಟ್ ಮಾಡಾಕ? ಇವತ್ತು ನೀವು ಈ ರೀತಿ ಹಿಂದೂ ಪರ ಕಾರ್ಯಕರ್ತರು ನೀವು ಅರೆಸ್ಟ್ ಮಾಡಂತ ಕೆಲಸ ಮಾಡಿದ್ರಿಗಿನ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಯುವಕರು, ಇವತ್ತು ನಮ್ಮ ಈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಂತ ಯುವಕ ಅಶೋಕ್ ಬಾರ್ಕೇರ್ ಅವರು ಏನು ಇವತ್ತು ಛತ್ರಪತಿ ಶಿವಾಜಿ ಅವರಿಗೆ ಜೈಕಾರ ಘೋಷಣೆಗಳಾಗುವಂತ ಟೈಮಲ್ಲಿ ಆ ಪೆಟ್ಟು, ಕಲ್ಲಿನಿಂದ ಪೆಟ್ಟು ಬಿದ್ದ ನಂತರ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾರ. MLC ಕೂಡ ಅಲ್ಲಿ ಮಾಡಿಸಿದಾರ, ಮಾಡಿಲ್ಲ. MLC ಕೂಡ ಮಾಡ್ಲಿಲ್ಲ. ನೋಡ್ರಿ, ಇವತ್ತು ಅಷ್ಟು ಸೀರಿಯಸ್ ಇದೆ, ಕೈ ತುಂಡಾಗಿದೆ. ಎಲ್ಲ ಕೂಡ ಅವ್ರಿಗೆ ಏನು ಫೆಸಿಲಿಟೇಟ್ ಕೊಡಬೇಕು, ಸಪೋರ್ಟ್ ಕೊಡಬೇಕು ಎಲ್ಲ ಕೂಡ ಸಪೋರ್ಟ್ ಕೊಟ್ಟು ಅವ್ರಿಗೆ ಬ್ಯಾಂಡೇಜ್ ಹಾಕಿದಾರ. ಎಕ್ಸ್ರೇದಲ್ಲಿ ಕಾಣ್ತಾ ಇದೆ.
ಆದ್ರೆ ಇಲ್ಲಿ ತನಕ ಇದು MLC ಮಾಡಕ್ ಆಗ್ತಾ ಇಲ್ಲ. ಏನೋ ಒಂದು ಕೋಮಿನ ಜನರನ್ನ ನೀವು ಅವ್ರನ್ನ ಓಲೈಕೆ ಮಾಡ್ಬೇಕಂದೇಳಿ ಈ ರೀತಿ ನಡ್ಸ್ಕೊಂಡು ಹೋಗ್ತೀರಾ? ದಿಸ್ ಇಸ್ ದ ಡೆಮೋಕ್ರಸಿ, ಸಂವಿಧಾನ ಇದು. ನಾವು ಎಂತ ಪರಿಸ್ಥಿತಿಯಲ್ಲಿ ಕೂಡ ಹಿಂದೂ ಪರ ಕಾರ್ಯಕರ್ತರಾಗಿರ್ಬೋದು, ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ನಮ್ಮ ನಾಯಕರಾಗಿರ್ಬೋದು, ಹಿಂದೂ ಸರಿ ಅಂತ ಪ್ರಶ್ನೆ ಇಲ್ಲ. ಎಲ್ಲಿ ತನಕ ಕೂಡ ನಾವೇನು ತನಿಖೆ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರು, ಸುಳ್ಳು ತನಿಖೆಯನ್ನು ಮಾಡ್ತಾ ಇದ್ರು, ಆ ತನಿಖೆಗಿನ್ನ ಮುಂಚೆ ಅವ್ರೆಲ್ಲರೂ ಕೂಡ ಅರೆಸ್ಟ್ ಆಗಬೇಕು, ಅವ್ರೆಲ್ಲರ ಮೇಲೆ ಗುಂಡಾ ಆಕ್ಟ್ ಹಾಕ್ಬೇಕು, ಅವ್ರನ್ನ ಗಡಿಪಾರು ಮಾಡ್ಬೇಕು, ದೇಶದ್ರೋಹಿ ಕೇಸನ್ನ ಹಾಕ್ಬೇಕು ಅವ್ರ ಮೇಲೆ. ಯಾಕಂದ್ರೆ ಇವತ್ತು ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ರೀತಿ ಯಾವ ರೀತಿಯಲ್ಲಿ ಕೂಡ ಇವತ್ತು ಬಹಳ ಶಾಂತಿಯುತವಾದಂತ ಪ್ರದೇಶ ಇದು. ಯಾವತ್ತೂ ಆಗ್ತಿದ್ದು ಅವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಅಧಿಕಾರಕ್ಕೆ ಬಂದ ನಂತರ ಈ ರೀತಿ ಘಟನೆಗಳಾಗಿರೋದು ಬಹಳಷ್ಟು ಕಡಿಮೆ. ಇವತ್ತು ನಿಮ್ಮ ಸರ್ಕಾರ ಬಂದ ನಂತರ ಇವತ್ತು ನಿಮ್ಮ ಹೇಳಿಕೆಗಳನ್ನು ಸಾಕಷ್ಟು ಹೇಳಿಕೆಗಳಾಗಿದಾವ. ಒಂದು ಕೋಮಿನ ಜನರನ್ನು ಓಲೈಕೆ ಮಾಡ್ಕೋಬಂದು ಹೇಳಿಕೆಗಳನ್ನೇನ್ ಮಾಡ್ತಾ ಇದ್ರು, ಅದು ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗ್ತಾ ಇದೆ, ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗ್ತಾ ಇದೆ. SP ಸಾಹೇಬ್ರು ಪೆಟ್ಟು ತಿಂದ್ರೆ ಕೂಡ ನಾನು ಪೆಟ್ಟು ತಿಂದಿಲ್ಲ ಅಂತಾನ, ಪೊಲೀಸರು ಪೆಟ್ಟು ತಿಂದ್ರೆ ಪೆಟ್ಟು ತಿಂದಿಲ್ಲ ಅಂತಾನೆ. ಯಾಕಂದ್ರೆ ಸರ್ಕಾರನೇ ಅವ್ರ ಕಡೆ ನಿಂತಿದೆ. ಇವತ್ತು ಪೊಲೀಸರಿಗೆ ಸುರಕ್ಷತೆ ಇಲ್ಲ. ಇವತ್ತು ಯಾರಿಗೆ ಸುರಕ್ಷತೆ ಇರುತ್ತೆ ಹೇಳ್ರಿ ಈ ರಾಜ್ಯದಲ್ಲಿ? ಯಾರು ಗುಂಡಾಗಿರಿ ಮಾಡ್ತಾರೋ, ಯಾರು ಈ ರೀತಿ ಕೋಮ ದ್ವೇಷವನ್ನ ಹಡಿಸ್ತಾರೋ, ಬೆಳೆಸ್ತಾರೋ, ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಯಾರು ಕೊಲೆಗಳು, ದರೋಡಿಗಳು, ಸುಲಿಗೆಗಳು ಮಾಡ್ತಾರೋ, ಯಾರು ರೌಡಿಸಂ ಮಾಡಂತವ್ರು ಇವತ್ತು ಈ ಸರ್ಕಾರ ಕುಮ್ಮಕ್ಕನ್ನು ಕೊಡಂತ ಕೆಲಸ ಆಗ್ತದೆ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷರಾದಂತಹ ವಿಜೇಂದ್ರ ನೇತೃತ್ವದಲ್ಲಿ ಇದನ್ನ ಖಂಡಿತವಾಗಿ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ. ಎಂತ ಪರಿಸ್ಥಿತಿಗಳು ನಮ್ಮ ಹಿಂದೂ ಪರ ಕಾರ್ಯಕರ್ತನ ಅರೆಸ್ಟ್ ಮಾಡಕ್ಕೂ ಬಿಡಲ್ಲ. ನೀವು ಯಾರು ಇವತ್ತು ಎಂಕ್ವೈರಿ ಮಾಡ್ತಾ ಇದ್ರು, ಏನ್ ತನಿಖೆಯನ್ನು ಮಾಡ್ತಾ ಇದ್ರು, ಯಾರವನು ಹೆಸರಿನವನು ಸಿಗಾಕೊಂಡಿರೋದು ತನ್ವೀರ್ ಅಹಮದ್ ಅವರು. ಅವ್ನಿಗೆ ಎಷ್ಟು ಸೊಕ್ಕಿರ್ಬೋದು ನೋಡ್ಕೊಳ್ರಿ, ಎಷ್ಟು ಅವನಿಗೆ ದ್ವೇಷ ಇರ್ಬೋದು ಅರ್ಥ ಮಾಡ್ಕೊಳ್ರಿ. ಇವತ್ತು ಭಾರತದಲ್ಲಿ ಇದ್ದಂಥವ್ರು ತಾವು, ಇವತ್ತು ನಮ್ಮ ಬಿಜಾಪುರ ಬಾಗಲಕೋಟೆದಲ್ಲಿ ಇದ್ದಂಥವ್ರು ತಾವು ಈ ರೀತಿ ಶಿವಾಜಿ ಮಹಾರಾಜ್ ಅವರು ಇವತ್ತು ಜಯಂತ್ಯೋತ್ಸವ ನಡೀತಾ ಇದ್ದಂದ್ರೆ ಇವತ್ತು ಜಾತ್ಯತೀತವಾಗಿ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಂತ ಕೆಲಸ ಆಗಬೇಕು. ಇವತ್ತು ಈ ರೀತಿ ನಾವು ಯಾವುದೇ ರೀತಿಯಲ್ಲಿ ಕೂಡ ನಾವು ಸಹಿಸ್ಕೊಂಡು ಸುಮ್ಮನೆ ಕೂಡಲ್ಲ. ಭಾರತೀಯ ಜನತಾ ಪಾರ್ಟಿ ನಾಯಕರೆಲ್ಲರೂ ಕೂಡ ಉಗ್ರವಾದಂತ ಹೋರಾಟ ಮಾಡ್ತೀವಿ. ಅಕಸ್ಮಿತವಾಗಿ ನೀವು ಯಾರನ್ನ ಅರೆಸ್ಟ್ ಮಾಡಿದ್ರಿ, ಅವ್ನ ತನ್ವೀರ್ ಅಂತವ್ರನ್ನ 7-8 ಮಂದಿನ ಅವ್ರನ್ನ ಅರೆಸ್ಟ್ ಮಾಡಿದ್ರಿ. ಇನ್ನ ಸಾಕಷ್ಟು ಮಂದಿ ಇದಾರ, ಅವ್ರೆಲ್ಲರೂ ಕೂಡ ಅರೆಸ್ಟ್ ಮಾಡ್ಬೇಕು. ಆ ಮಸೀದಿ ಕಮಿಟಿಯಲ್ಲಿ ಇದ್ದಂತ ಬಹಳಷ್ಟು ಮಂದಿ ಅದರಲ್ಲಿ ಶಾಮೀಲರಾಗಿದ್ದಾರ. ಅಲ್ಲಿ ಎಲ್ಲ ಕೂಡ ಪ್ಲಾನ್ಡ್ ಆಗಿ ಮಾಡ್ಕೊಂಡಾರ. ಪೂರ ನಿಯೋಜಿತ ಕಾರ್ಯಕ್ರಮ ಇದೆಲ್ಲ ಕೂಡ ಪ್ಲಾನ್ಡ್ ಆಗಿ ಮಾಡ್ಕೊಂಡಿರುವಂತ ಕಾರ್ಯಕ್ರಮ. ಈ ರೀತಿ ಶಿವಾಜಿ ಅವರು ಜಯಂತ್ಯೋತ್ಸವ ನಡೀತದೆ, ನಡೆಯುವಂತ ಟೈಮಲ್ಲಿ ಪ್ರೊಸೆಷನ್ ಬರುತ್ತೆ. ಪ್ರೊಸೆಷನ್ ಬರುವಂತ ಟೈಮಲ್ಲಿ ಕಲ್ಲುಗಳೆಲ್ಲ ಕೂಡ ಸಿದ್ಧತೆ ಮಾಡ್ಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡ್ಕೊಂಡು ಅವ್ನು ಟ್ಯೂಲರ್ದಲ್ಲಿ ಬಂದು ಬೆಂಕಿ ಹಚ್ಚುತ್ತಾನಂದ್ರೆ ಅವ್ನಿಗೆ ಎಷ್ಟು ಸೊಕ್ಕು ಅಹಂಕಾರ ಇರ್ಬೋದು ನೋಡ್ಕೊಂಡ್ರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.